ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನೀವು ಕೇಳಿರುವಂಥ ಪ್ರಶ್ನೆಗೆ ಇವತ್ತು ಉತ್ತರ ಏನಂದರೆ, ನಾನು ಯಾವಾಗ ಮಾಲೆ ಹಾಕ್ತೀನಿ, ಹಾಗೆ ನಾನು ಯಾವಾಗ ಇರುಮುಡಿನ ಸಲ್ಲಿಸೋದಕ್ಕೆ ಹೋಗ್ತೀನಿ ಅನ್ನೋದನ್ನು ಕೇಳ್ತಾ ಇದ್ವಿ. ಜೊತೆಗೆ ಮಂಡಳಿಗಳು ಹತ್ತಿರದಲ್ಲಿ ಇಲ್ಲದೆ ಇರೋದ್ರಿಂದ ನಾವು ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಆದರೆ ನಮ್ಗೆ ಯಾವುದೇ ಥರ ಮಾಹಿತಿ ಗೊತ್ತಿಲ್ಲ. ನಾನು ಮೇಲ್ಮರುವತ್ತೂರಲ್ಲಿ ಹೇಗೆ ಮಾಲೆ ಹಾಕಬೇಕು ಅನ್ನೋದನ್ನು ಹೇಳಿದ್ದೀನಿ. ಆದರೂ ತುಂಬ ಜನ ಗೊಂದಲದಲ್ಲಿದ್ದೀರಾ. ಅವರಿಗೆಲ್ಲನೂ ಇವತ್ತು ನಮ್ಮ ಜೊತೆ ಹೋಗೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂದ್ಕೊಳ್ಳಿ. ಯಾರಾದರೂ ಹೋಗಬೇಕು ಅಂದ್ಕೊಂಡಿದ್ರೆ ಮೇಲ್ಮರುವತ್ತೂರಿಗೆ ಮಾಲೆ ಹಾಕ್ಕೊಂಡು, ಅಥವಾ ಸಿವಿಲ್ ಡ್ರೆಸ್ ಅಂದರೆ ಕಾಮನ್ ಆಗಿ ನೀವು ಕಲರ್ ಡ್ರೆಸ್ಸಲ್ಲಿ ಬಂದು ತಾಯಿನ ದರ್ಶನ ಪಡ್ಕೋಬೇಕು ಅಂದ್ರೂ ನಮ್ಮ ಜೊತೆ ಬರ್ಬೋದು. ಅದೆಲ್ಲನೂ ಇವತ್ತು ಡೀಟೇಲ್ಸ್ ಕೊಡ್ತೀನಿ. ಸ್ನೇಹಿತರೆ, ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಆ ಥರ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡದಿರೋ ನೋಡ್ಬೋದು. ಇನ್ನೊಂದು ಏನಂದರೆ, ನಾನು ತುಂಬ ಟೈಮ್ ವೇಸ್ಟ್ ಮಾಡಲ್ಲ ಸ್ನೇಹಿತರೆ. ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ. ತುಂಬ ಜನ ಅದನ್ನೇ ಕಮೆಂಟ್ ಮಾಡ್ತೀರಾ, ತುಂಬ ಫಾಸ್ಟಾಗಿ ಹೇಳ್ತೀರಕ್ಕ, ಅರ್ಥ ಆಗಲ್ಲ ಅಂತ. ತುಂಬ ಎಳೆದು ಮಾತಾಡೋಕ್ಕೆ ಬರಲ್ಲ. ಏನು ವಿಷಯ ಇದೆಯೋ ಅದನ್ನು ಮಾತ್ರ ಫಾಸ್ಟಾಗಿ ಹೇಳಿ ಮುಗಿಸ್ಬೇಕು, ಅಷ್ಟೇ ನನಗೆ ಗೊತ್ತಿರೋದು. ನಾನು ಡೀಟೇಲಾಗಿಯೇ ಹೇಳ್ತಾ ಇದ್ದೀನಿ. ಆದರೆ ನೀವು ಅದನ್ನು ಒಂದೆರಡು ಸಲ ಹಿಂದೆ ಮುಂದೆ ಮಾಡಿ ನೋಡ್ಕೊಳ್ಳಿ, ಅಷ್ಟು ಅರ್ಥ ಆಗಿಲ್ಲ ಅಂದರೆ. ಯಾಕೆ ಗೊತ್ತಾ, ತುಂಬ ಎಳೆದು ಹೇಳೋದ್ರಿಂದ ಪ್ರಯೋಜನ ಇಲ್ಲ. ಲಾಂಗ್ ಆಗುತ್ತೆ ವಿಡಿಯೋ, ಹಾಗೆ ನಿಮ್ಗೆ ನೋಡೋದಕ್ಕೂ ಬೋರ್ ಅನಿಸುತ್ತೆ. ಹೇಳಿದ್ದನ್ನೇ ಹೇಳ್ದಂಗಿರುತ್ತೆ. ಅದಕ್ಕೋಸ್ಕರ ವಿಷಯ ಏನಿದೆ ಅದನ್ನು ಮಾತ್ರ ಫಾಸ್ಟಾಗಿ ಹೇಳಿ ಮುಗಿಸ್ತೀನಿ ಅಷ್ಟೇ. ಹಾಗೆ ನಾನು ವರ್ಷವೂ ಮಾಲೆ ಹಾಕೋದು ಸ್ನೇಹಿತರೆ ಜನವರಿ 11ನೇ ತಾರೀಕು. ಯಾಕಂದರೆ ನಾವು ಜನವರಿ 15ನೇ ತಾರೀಕೆ ನಾವು ತಾಯಿಯ ದರ್ಶನ ಮಾಡೋದ್ರಿಂದ ನನಗೆ ಕರೆಕ್ಟಾಗಿ 5 ದಿನ ಸಿಗುತ್ತೆ. ಏನಾದರೂ ಪೀರಿಯಡ್ಸ್ ಪ್ರಾಬ್ಲಮ್ಮು, ಇಲ್ಲ ಏನಾದರೂ ಕೆಲಸ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾತ್ರ ಜನವರಿ 12ಕ್ಕೆ ಹಾಕ್ತೀನಿ, 12 ಅಥವಾ 13ಕ್ಕೆ ಹಾಕ್ತೀನಿ. ಆದರೆ ಅದು ಹೋಗೋ ದಿನ ಏನು, ನಾವು ಇಲ್ಲಿಂದ ಬ್ಯಾಂಗ್ಳೂರು ಬಿಟ್ಟು ನಾವು ತಾಯಿನ ಯಾವ ದಿನ ದರ್ಶನ ನೋಡ್ತೀವಲ್ಲ, ಅದಕ್ಕೆ 3 ದಿನ 5 ದಿನ ಆ ಲೆಕ್ಕದಲ್ಲಿ ನಾನು ಮಾಲೆನ ಹಾಕ್ತೀನಿ. ಯಾವಾಗ ಇಲ್ಲಿಂದ ಹೊರಡ್ತಾರೆ ಆ ಡೀಟೇಲ್ಸ್ನ ಫಸ್ಟು ಕಲೆಕ್ಟ್ ಮಾಡ್ಕೋತೀನಿ. ಈ ವರ್ಷ ನಾವು 4 ದಿನ ಟ್ರಿಪ್ಪನ್ನ ರೆಡಿ ಮಾಡಿದ್ದಾರೆ ನಮ್ಮ ಗುರುಶಕ್ತಿಗಳು. ಇವತ್ತು ನನಗೆ ಅದರ ಡೀಟೇಲ್ಸ್ ಸಿಕ್ಕಿರೋದ್ರಿಂದ ನಿಮಗೂ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇರೋದು. ಸ್ನೇಹಿತರೆ, 4 ದಿನ ಟ್ರಿಪ್ಪು. 4 ದಿನ ಟ್ರಿಪ್ಪಲ್ಲಿ 8ರಿಂದ 9 ದೇವಸ್ಥಾನಗಳನ್ನು ಹಾಕಿದ್ದಾರೆ. ಅಂದರೆ ತುಂಬ ಮುಖ್ಯವಾದ ದೇವಸ್ಥಾನಗಳನ್ನು ತೊಗೊಂಡಿದ್ದಾರೆ. ಅದರಲ್ಲಿ ಮೇಲ್ಮರುವತ್ತೂರು ಒಂದು, ಸಮಯಾಪುರಂ ಒಂದು, ಹಾಗೆ ಒಂದು ಗಣೇಶನ ದೇವಸ್ಥಾನ ಇದೆ. ಅದು ಒಳ್ಳೆ ಹೆಸರೇ ಇದೆ, ನನಗೆ ಅದು ಬಾಯಲ್ಲಿ ಬರ್ತಾ ಇಲ್ಲ. ಜೊತೆಗೆ ಮದುರೈ ಮೀನಾಕ್ಷಿ ದೇವಸ್ಥಾನ ಇದೆ. ತುಂಬ ಅದ್ಭುತವಾದ ದೇವಸ್ಥಾನ. ನಾನು ಇನ್ನೂ ಹೋಗಿಲ್ಲ, ತುಂಬ ಸತಿ ಕೇಳಿದ್ದೀನಿ, ಅದನ್ನು ನೋಡಬೇಕು ಅನ್ನೋದು ಆಸೆ ಇತ್ತು. ಮದುರೈ ಮೀನಾಕ್ಷಿ ದೇವಸ್ಥಾನ ಇದೆ. ಜೊತೆಗೆ ಸಮಯಾಪುರಂ ದೇವಸ್ಥಾನ ಇದೆ. ಇನ್ನೊಂದು ತುಂಬ ಇದೆ ಸ್ನೇಹಿತರೆ. ಯಾರಾದರೂ ರಾಮೇಶ್ವರಂ ಇದೆ, ರಾಮೇಶ್ವರಂ ಬೀಚೆಲ್ಲ ಇದೆ. ಮತ್ತೆ ಟೈಮ್ ಇದ್ದರೆ ಇನ್ನೊಂದೆರಡು ಕಡೆ ನೋಡ್ಕೊಂಡು ಬರ್ತಾರೆ. ಯಾವುದೇ ಥರ ತೊಂದರೆ ಇಲ್ಲ. ಹಾಗೆ 4 ದಿನಕ್ಕೂ ನಿಮಗೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲನೂ ಜೊತೆಲೇ ಭಟ್ರು ಬರ್ತಾರೆ. ನಿಮಗೆ ಜೊತೆಲೇ ಊಟ ತಿಂಡಿ ಏನೂ ಟೆನ್ಷನ್ ಇರೋಲ್ಲ. ನೀವೇನಂದರೆ ಊಟಕ್ಕೆ ಪ್ಲೇಟ್ಸು, ಹಾಗೆ ನೀವು ನೀರು ಕುಡಿಯೋದಕ್ಕೆ ಬಾಟ್ಲು ಮಾತ್ರ ತೊಗೊಂಬರ್ಬೇಕು. ಎಲ್ಲನೂ ಅವರೇ ಕೊಡ್ತಾರೆ. ಬಜೆಟು ಕೂಡ ತುಂಬ ಕಮ್ಮಿ ಬಜೆಟಲ್ಲೇ ಕರ್ಕೊಂಡೋಗ್ತಾರೆ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ದರೆ ಬರೋದಕ್ಕೆ ನಮ್ಮ ಜೊತೆ ಬರ್ಬೋದು. ಯಾರಿಗಾರು ಬರೋಕ್ಕೆ ಇಷ್ಟ ಇದೆ, ಇಲ್ಲ ಸಿವಿಲ್ ಡ್ರೆಸ್ಸಲ್ಲಿ ಬಂದು ಮಾಲೆ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಸಿವಿಲ್ ಡ್ರೆಸ್ಸಲ್ಲಿ ಬಂದು ತಾಯಿನ ನೋಡ್ತೀರಾ ಅಂದ್ರೂ ನಮ್ಮ ಜೊತೆ ಬರ್ಬೋದು. 4 ದಿನ ಆರಾಮಾಗಿ ತಾಯಿನ ನೋಡಿಕೊಂಡು ಬೇರೆ ದೇವಸ್ಥಾನಗಳನ್ನು ನೋಡಿಕೊಂಡು ಬರ್ಬೋದು. ಅದಕ್ಕೆಲ್ಲನೂ ನೀವು ನನಗೆ ಕಮೆಂಟ್ ಮಾಡಬೇಕಾಗುತ್ತೆ. ಕಮೆಂಟ್ ಮಾಡಿದ್ರೆ ನಾನು ಡೀಟೇಲ್ಸ್ ಕೊಡ್ತೀನಿ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಹಾಗೆ ಎಷ್ಟು ದೇವಸ್ಥಾನಗಳಿದೆ ಅದು ಲೀಸ್ಟು ಕೂಡ ಕಳಿಸ್ತೀನಿ. ಯಾರಿಗೆ ಅವಶ್ಯ ಇದೆ ಅವ್ರು ಮಾತ್ರ ಮಾಡಿ. ಸುಮ್ಮನೆ ಮೆಸೇಜ್ ಮಾಡಬೇಡಿ. ಹಾಗೆ ಸುಮ್ಮನೆ ಕಾಂಟ್ಯಾಕ್ಟ್ ತೊಗೊಂಡು ವೇಸ್ಟ್ ಇದು ಮಾಡಬೇಡಿ. ಅಂದರೆ ಸುಮ್ಮನೆ ಬೇರೆಯವ್ರಿಗೆಲ್ಲ ನಂಬರ್ ಶೇರ್ ಆಗೋದು ಬೇಡ. ನಾನು ಯಾರು ಗುರುಶಕ್ತಿಗಳಿದ್ದಾರೋ ಅವ್ರ ನಂಬರ್ ಮಾತ್ರ ಕೊಡ್ತೀನಿ. ಹಾಗೆ ಸ್ನೇಹಿತರೆ, ಮಾಲೆ ಹಾಕೋರು ಅಷ್ಟೇ, ಅಲ್ಲಿ ಮಾಲೆ ಹಾಕೋ ಪೂಜಾ ಮಂಡಳಿ ಡೀಟೇಲ್ಸ್ ಕೂಡ ಕೊಡ್ತೀನಿ. ಯಾರು ಮಾಲೆ ಹಾಕ್ಕೊಂಡು ಬರ್ತೀರಾ ಅಂದರೆ ನಿಮಗೆ ಪೂಜಾ ಮಂಡಳಿ ಎಲ್ಲಿದೆ, ಅದು ನಿಮಗೆ ನಿಯರ್ ಆಗುತ್ತಾ ಅದನ್ನು ತಿಳ್ಕೊಂಡು ನೀವು ಬರ್ಬೋದು. ನಾನು ಪೂಜಾ ಮಂಡಳಿ ಯಾವ ಲೊಕೇಶನಲ್ಲಿದೆ ಅಂತ ಕೇಳಿದ್ರೆ ನನಗೂ ಗೊತ್ತಿಲ್ಲ. ಅದು ನಾವು ಯಾವಾಗಲೂ ಆಟೋದಲ್ಲೇ ಹೋಗ್ತೀವಿ, ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗೋದ್ರಿಂದ ನಮ್ಮದೊಂದು ಗ್ರೂಪ್ ಆಗಿದೆ. ಅದು ಬೆಳ್ಳಂದೂರು ಗೇಟಿಂದ ಒಳಗಡೆ ಕೈಕೊಂಡನಹಳ್ಳಿ ಅಂತ ಹೇಳ್ತಾರೆ, ಅಲ್ಲಿ ಒಳಗಡೆ ಜುನಸಂದ್ರ ಅಂತ ಬರುತ್ತೆ, ಅಲ್ಲಿರೋದು ಪೂಜಾ ಮಂಡಳಿ. ನೀವು ಯಾರಾದರೂ ಬರ್ತೀರಾ ಅಂದರೆ ನಾನು ಗುರುಶಕ್ತಿಗಳ ಕಾಂಟ್ಯಾಕ್ಟ್ ಕೊಡ್ತೀನಿ. ನೀವು ಅಲ್ಲಿ ಹೋಗಿ ಮಾಲೆ ಹಾಕ್ಕೊಳ್ಳಿ. ಇಲ್ಲ ನಾವು ಹಾಕೋ ದಿನವೇ ಮಾಲೆ ಹಾಕ್ತೀರಾ ಅಂದರೆ ನಮ್ಮ ಕಾಂಟ್ಯಾಕ್ಟು ಕೊಡ್ತೀವಿ. ಆದರೆ ನೀವು ಕಮೆಂಟ್ ಮಾಡಿದ್ರೇ ಡೀಟೇಲ್ಸ್ ಸಿಗೋದು.
ಅಲ್ಲಿಂದ ನೀವು ಮಾಲೆ ಹಾಕ್ಕೊಂಡು ಬರ್ಬೋದು. ನಮ್ಮ ಜೊತೆನೇ ದೇವಸ್ಥಾನಕ್ಕೆ ಬರ್ಬೋದು, ನಮ್ಮ ಜೊತೆನೇ ಬಂದು ತಾಯಿ ದರ್ಶನ ಮಾಡ್ಬೋದು. ಹಾಗೆ ಪ್ರತಿಯೊಂದು ದೇವಸ್ಥಾನ, ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಿರಲ್ಲ ಅಲ್ಲೆಲ್ಲನೂ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಅದೇ ಹೇಳಿದ್ನಲ್ಲ, ಊಟ ತಿಂಡಿ ಉಳ್ಕೊಳ್ಳೋಕೆ ಜಾಗ ಇರ್ಬೋದು, ಎಲ್ಲನೂ ಅವರೇ ನೋಡ್ಕೋತಾರೆ. ಯಾವುದೇ ಥರ ತೊಂದರೆ ಇರಲ್ಲ. ಎಲ್ಲಾದರೂ ಸ್ನಾನಕ್ಕೆ ನಿಲ್ಲಿಸಿದಾಗ ಸ್ನಾನಕ್ಕೆ ನಿಮ್ಗೆ ಯಾರಿಗಾರು ಬಿಸಿನೀರು ಬೇಕು ಅಂದರೆ ಮಾತ್ರ ನಮ್ಮ ಖರ್ಚು, ಹಾಗೆ ನಮಗೇನಾದರೂ ಎಕ್ಸ್ಟ್ರಾ ಬೇಕು ಅಂದರೆ ಮಾತ್ರ ನಮ್ಮ ಖರ್ಚು. ಬಿಟ್ಟರೆ ಬಾಕಿ ಎಲ್ಲನೂ ಅವ್ರೇನು ಬಜೆಟ್ ಹಾಕಿರ್ತಾರೆ ಎಲ್ಲರಿಗೂ ಅದೇ ಬಜೆಟಲ್ಲೇ ಆಗುತ್ತೆ. ತುಂಬ ಕಮ್ಮಿ ಬಜೆಟಲ್ಲೇ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಬರೋರಿದ್ರೆ ಬನ್ನಿ. ಮಾಲೆ ಹಾಕೋರ್ಗು ತುಂಬ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮತ್ತೆ ಅಕ್ಕ ನಮಗೆ ಮಂಡಳಿ ಇಲ್ಲ, ನಮಗೆ ಹೋಗಬೇಕು ಆದರೆ ಆಗ್ತಾಯಿಲ್ಲ, ಹೇಗೆ ಹೋಗೋದು, ಇದೊಂದು ವಿಡಿಯೋ ನೋಡಿದ್ರೆ ನಿಮ್ಗೆಲ್ಲರಿಗೂ ಡೀಟೇಲ್ಸ್ ಸಿಗುತ್ತೆ ಅನ್ಕೋತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಿಮಗೆ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಹಾಗೆ ಈ ಮಾಲೆ ಹಾಕೋದ್ರ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ, ಆನ್ಸರ್ ಕೊಡ್ತೀನಿ. ಸಿಗೋಣ ಮುಂದಿನ ಒಂದೊಳ್ಳೆ ವಿಡಿಯೋ ಜೊತೆ. ಬಾಯ್ ಸ್ನೇಹಿತರೆ. ಓಂ ಶಕ್ತಿ.